ಶಿರಹಟ್ಟಿ ಪಟ್ಟಣದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹೆಸರಾದ ಶ್ರೀ ಹಜರತ್ ಮೆಹಬೂಬ್ ಸುಬಾನಿ ಉರುಸ್ ಮುಬಾರಕ್ ಜರುಗುತ್ತಿದೆ. ಈ ಸಂದರ್ಭದಲ್ಲಿ ದರ್ಗಾದ ಮುಜಾವರಾದ ಮೊಹಮ್ಮದ್ ಕುರೇಶ್ ಮನಿಯಾರ್ ಮಾತನಾಡಿ, ದಿನಾಂಕ 2/10/2025 ಗುರುವಾರದಂದು ಗಂಧ ಹಾಗೂ ದಿನಾಂಕ 2/10/2025 ಶುಕ್ರವಾರದಂದು ಉರುಸು ಹಾಗೂ ದಿನಾಂಕ 3/10/2025 ಶನಿವಾರದಂದು ತವಾಫ್ ಇರುತ್ತದೆ. ಕಾರಣ ಎಲ್ಲಾ ಭಕ್ತಾದಿಗಳು ಈ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿ ಪಿರಾನಿ ಪೀರ್ ಹಜರತ್ ಮೆಹಬೂಬ್ ಸುಬಾನಿರವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಮೆಹಬೂಬ್ ಸುಬಾನಿ ದರ್ಗಾದ ಸದ್ಭಕ್ತರಾದ ನಜೀರ್ ಅಹಮದ್ ಡಂಬಳ ಮಾತನಾಡಿ, ಹಜರತ್ ಮೆಹಬೂಬ್ ಸುಬಾನಿ ಉರುಸ್ ಮುಬಾರಕ್ ಇದೊಂದು ಭಾವೈಕ್ಯತೆ ಸಂಕೇತದ ಉರುಸಾಗಿದ್ದು, ಇಲ್ಲಿ ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಎಲ್ಲಾ ಧರ್ಮದವರೂ ಕೂಡಿಕೊಂಡು ಸಂಭ್ರಮದಿಂದ ಆಚರಣೆ ಮಾಡುತ್ತಾರೆ. ಈ ಪುಣ್ಯ ಕ್ಷೇತ್ರಕ್ಕೆ ಮುಸ್ಲಿಂ ಬಾಂಧವರಿಗಿಂತ ನಮ್ಮ ಸಹೋದರರಾದ ಹಿಂದೂ ಬಾಂಧವರು ಹಾಗೂ ವಿವಿಧ ರಾಜ್ಯಗಳಿಂದ ಮತ್ತು ವಿವಿಧ ಜಿಲ್ಲೆಗಳಿಂದ ಅತಿ ಹೆಚ್ಚು ಭಕ್ತಾದಿಗಳು ಈ ದರ್ಗಾಕ್ಕೆ ಆಗಮಿಸುತ್ತಾರೆ. ಆದ್ದರಿಂದ ಇಂತಹ ಪುಣ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಲು ಕೋರಿದರು. ಈ ಸಂದರ್ಭದಲ್ಲಿ ದರ್ಗಾದ ಮುಜಾವರದ ಅಬ್ರು ಮನಿಯಾರ್, ಅಜರತ್ ಅಲಿ ಮನಿಯಾರ್ ಹಾಗೂ ದರ್ಗಾದ ಭಕ್ತಾದಿಗಳಾದ ರಿಯಾಜ್ ತಹಶೀಲ್ದಾರ್, ಸಾದಿಕ್ ಮುಳಗುಂದ, ಇರ್ಫಾನ್ ಮನಿಯಾರ್ ಹಾಗೂ ಇನ್ನು ಮುಂತಾದ ದರ್ಗಾದ ಭಕ್ತಾದಿಗಳು ಉಪಸ್ಥಿತರಿದ್ದರು. ರಿಯಾಜ್ ತಹಶೀಲ್ದಾರ್, ಜಿಕೆ ನ್ಯೂಸ್ ಕನ್ನಡ, ಗದಗ. ಹಜರತ್ ಮೆಹಬೂಬ್ ಸುಬಾನಿ ರಹಮತುಲ್ಲಾಹರವರ ಮೂಹೆ ಮುಬಾರಕ್ಗಳ ದರ್ಶನವನ್ನ ಆ ದಿವಸ ಮಾಡಲಾಗ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತವಾಫು 3 ಸಾರಿ ಅದನ್ನು ಪ್ರದರ್ಶಿಸಲಾಗ್ತದೆ. ಮೊದಲನೇ ತವಾಫು ಮುಂಜಾನೆ 11 ಗಂಟೆಗೆ, 2ನೇ ತವಾಫು 12 ಗಂಟೆಗೆ, 3ನೇ ತವಾಫು 2 ಗಂಟೆಗೆ ಹೀಗೆ ನಡೆದು ಬಂದಂಥ ರೀತಿ ಇದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸುಮಾರು 80ರಷ್ಟು ಜನ ಹಿಂದೂಗಳೇ ಇದರ ಭಕ್ತರಾಗಿದ್ದು, ಇದು ಹಿಂದೂ ಮುಸ್ಲಿಂ ಭಾವೈಕ್ಯತಾ ಕ್ಷೇತ್ರವಾಗಿರುವುದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇನ್ನೂ ಹೆಚ್ಚು ಜನರು ಈ ಸಾರಿಯ ವಿಜೃಂಭಣೆಯ ಉರುಸನ್ನು ನೋಡಲಿಕ್ಕೆ ಆಗಮಿಸಿ ಹಜರತ್ ಮೆಹಬೂಬ್ ಸುಬಾನಿ ರಹಮತುಲ್ಲಾಹರವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಶಿರಹಟ್ಟಿ, ಗದಗ ಜಿಲ್ಲೆ. हर साल की तरह इस साल भी 11वीं शरीफ के मौके पर हुजूर सैयदना गौसे आज़म दस्तगीर के मोए मुबारक की ज़ियारत रियासत कर्नाटका जिला कटक ताल्लुक शिरहट्टी में बड़ी अजीम शान के साथ उर्स को मनाया जाता है और आने वाले तारीख में 2 अक्टूबर को हुजूर सैयदना गौसे आज़म दस्तगीर का यहाँ पर संदर निकलेगा और 3 तारीख को उर्स होगा और 4 तारीख को मोए मुबारक की ज़ियारत कराई जाएगी। लिहाजा जितने भी सारे ये वीडियो देख रहे हैं, तमाम हजरात से बहुत दिवाना गुजारिश है कि इस उर्स पाक में कसीर तादाद में शिरकत फरमाकर हुजूर गौसे आज़म के फैजान से फैजा हो जाए। और 4 तारीख को तवाफ यानी हुजूर ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮ್ರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH 65 ರಸ್ತೆ, ವೀರಭದ್ರಗಿರಿ, ಸಿಂಧನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ ಸದಾನಂದ ಪತ್ರಿ 9019078988.